ಜೈ ಹಿಂದ್ ಎಲ್ಲ ನನ್ನ ಲೇಡಿ ಸೋಲ್ಜರ್ಸ್ಗಳಿಗೆ. ಇಂಡಿಯನ್ ಆರ್ಮಿಯಲ್ಲಿ WMP ಅಂತ ಹೇಳ್ಕೇಶಂದ ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳ್ಕೇಶಂದ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಿ, ಯಾರೆಲ್ಲ ಇನ್ನೂ ಅರ್ಜಿಗಳನ್ನ ಸಲ್ಲಿಸಿಲ್ಲ, ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸೊ ಈ ವಿಡಿಯೋ ಬಂದ್ಬಿಟ್ಟು ಸಪ್ರೇಟ್ ಆಗಿ WMPಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸಾಕಷ್ಟು ಸಿಸ್ಟರ್ಸ್ಗಳು ಕೇಳ್ತಾ ಇದ್ರಿ, ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, WMP ಬಗ್ಗೆ ನಮ್ಗೆ ಅಷ್ಟು ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಯಾವ ಥರ ಅರ್ಜಿಯನ್ನು ಹಾಕಬೇಕು, ಸೊ ಯಾರೆಲ್ಲ ಹಾಕ್ಬೋದು ಸರ್, ಹೈಟ್ ಎಷ್ಟು ಬೇಕಾಗುತ್ತಾ ಸರ್, ರನ್ನಿಂಗ್ ಏನಿರ್ತದ ಸರ್, ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಎಕ್ಸಾಮ್ ಯಾವ ಥರ ಇರ್ತದ ಸರ್ ಅನ್ನೋದನ್ನ ನಾವು ಕೂಡ ಒಂದು ಸೈನ್ಯಕ್ಕೆ ಸೇರ್ಕೊಳ್ಬೇಕಂತ ಆಸೆ ಇದೆ ಸರ್, ಹುಟ್ಟುತ್ತಲೇನೆ ಕನಸಿದೆ ಸರ್, ನಾನು ಕೂಡ ಪ್ರಯತ್ನ ಮಾಡ್ತೀನಿ ಸರ್ ಅಂತಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡ್ರಿ, ಅಂದ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತಾ. ಸೊ ಇದರ ಹೈಟ್ ಏನಿರ್ತದ, ಸೊ ಇದನ್ನ ಅಪ್ಲಿಕೇಶನ್ ಯಾವ ಥರ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗ್ತಾವೆ, ಆ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ನ ಕ್ಲಿಯರಿಟಿಯಾಗಿ ಸಿಗ್ತಾ ಹೋಗ್ತದೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂದರೆ ಆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಅಪ್ಡೇಟು ಕೂಡ ನಿಮ್ಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಕೊಡ್ರಿ ಸರ್, WMP ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ ಇದು ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂದರೆ, ಅರ್ಜಿ ನೋಡ್ಕೊಳ್ಳಿ ಸಿಸ್ಟರ್ಸ್, ಇದೆಲ್ಲ ಮಾರ್ಚ್ 13ನೇ ತಾರೀಕಿನಿಂದ ಅಪ್ಲಿಕೇಶನ್, ಫೆಬ್ರವರಿ 13ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಷ್ಟು 13 ಫೆಬ್ರವರಿ ಅಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ನೇ ತಾರೀಕಿನ ಮಟ್ಟ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರ. ವಯೋಮಿತಿ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳು ಹಾಕ್ಬಹುದು. ನೋಡ್ಕೊಡ್ರಿ, 22 ಅಂತಂದ್ರೆ ಡೇಟ್ ಆಫ್ ಬರ್ತ್ ಕಟ್ ಆಫ್ ಎಲ್ಲಿಗೆ ಇಟ್ಟಿದ್ದಾರೆ ಅಂತಂದ್ರೆ 1/7/2005 ಹಿಡಿದು 1/7/2009 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಡೇಟ್ ಆಫ್ ಬರ್ತ್ ನೋಡ್ಕೊಡ್ರಿ, 1/7/2005 ಹಿಡಿದು 1/7/2009 ಒಳಗಡೆ ನೀವೇನಾದ್ರೂ ಹುಟ್ಟಿದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಸರ್, ಇದನ್ನ ಅಪ್ಲಿಕೇಶನ್ ಹಾಕೋಕೆ ಡಾಕ್ಯುಮೆಂಟ್ಗಳು ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಫೋನ್ ನಂಬರು, ಜಿಮೇಲ್ ID ಇಷ್ಟನ್ನ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಆದ ನಂತರ ಸರ್ ಇದಕ್ಕೆ ನೆಕ್ಸ್ಟ್ ಪ್ರೋಸೆಸ್ ಏನಿರ್ತದ ಸರ್, ಇವಾಗ ನಾವು ಅರ್ಜಿ ಸಲ್ಲಿಸಿದ್ದು ಸರ್ ಆಲ್ರೆಡಿ, ಇದ್ರ ನೆಕ್ಸ್ಟ್ ಪ್ರೋಸೆಸ್ ಏನಿರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ಗೆ ನಿಮ್ದು ಎಕ್ಸಾಮ್ ಇರ್ತದೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರ್ತದೆ. CBT ಎಕ್ಸಾಮ್ ನೋಡ್ಕೊಡ್ರಿ, ಟೋಟಲಿ 13 ಲ್ಯಾಂಗ್ವೇಜ್ ಎಕ್ಸಾಮ್ ಇರ್ತದೆ. ನಮ್ಮ ಮಾತೃಭಾಷೆ ಕನ್ನಡದಲ್ಲಿನೂ ಕೂಡ ನೀವು ಎಕ್ಸಾಮ್ ಅನ್ನ ಬರೀಬಹುದು, ಗೊತ್ತಾಯ್ತಾ? ಇದು ಕನ್ನಡದಲ್ಲಿನೂ ಕೂಡ ಎಕ್ಸಾಮ್ ಐತಿ. ಸೊ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಪಾಸ್ ಆಗೇ ಆಗ್ತೀರಾ. ಸೊ ಎಷ್ಟೋ ವಿದ್ಯಾರ್ಥಿಗಳು ಅನ್ಕೊಳ್ತೀರಿ ಸರ್ ಇದನ್ನ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಆಗೋದಿಲ್ಲ ಯಾಕೆ, ಇದ್ರ ಬಗ್ಗೆ ನೀವು 540 ಕೊಡೋದಿಲ್ಲ, ಯಾಕಂದ್ರೆ WMPಗೆ ಕಡಿಮೆ ವೇಕೆನ್ಸಿ ಇರ್ತಾವೆ. ಅದ್ರ ತಕ್ಕಂಗೆ ನೀವು ಸ್ಟಡಿ ಮಾಡಿದ್ರೆ ನೀವು ಕೂಡ ಪಕ್ಕ ಸೆಲೆಕ್ಷನ್ ಆಗ್ತೀರಿ. ಬಟ್ ನೀವು ಸೆಲೆಕ್ಷನ್ ಆಗೋಕೆ ತಯಾರಿ ಮಾಡೋದಿಲ್ಲ, ಜಸ್ಟ್ ಸ್ಟಡಿ ಮಾಡ್ತೀರಿ, ಹೋಗಿ ಎಕ್ಸಾಮ್ ಬರೀತೀರಿ, ಹಂಗಾದ್ರೆ ಎಕ್ಸಾಮ್ ಪಾಸ್ ಆಗೋದು ಕಠಿಣವಾಗಿರ್ತದ. ಓಕೆ, ಸ್ಯಾಲ್ರಿ ಬಂದ್ಬಿಟ್ಟು ಇದಕ್ಕೂ ಕೂಡ ನೋಡ್ಕೊಡ್ರಿ, ಅಗ್ನಿವೀರ 4 ಇಯರ್ ಸರ್ವಿಸ್ ಇರ್ತತಿ, ಆಮೇಲೆ ನಿಮ್ಮನ್ನ ವಾಪಸ್ ಒಳಗಡೆ ತುಂಬ್ಕೊಳ್ತಾರ. ನೀವು ಯಾರೆಲ್ಲ WMPಗೆ ಸೆಲೆಕ್ಷನ್ ಆಗ್ತಿರಲ್ಲ, ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಪರ್ಮನೆಂಟ್ ಆಗುವಂತ ಚಾನ್ಸಸ್ ಇರ್ತದ. ಓಕೆ, ಎಕ್ಸಾಮ್ ನಲ್ಲಿ ಏನೆಲ್ಲ ಇರ್ತದ ಸರ್, ಇವಾಗ ಫಸ್ಟ್ಗೆ ಎಕ್ಸಾಮ್ ಇರ್ತದ ಅಂದ್ರೆ ಸರ್, ಎಕ್ಸಾಮ್ ಟೋಟಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತವೆ. ಎಷ್ಟು 50 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತದೆ. ಎಷ್ಟು 50 ಕ್ವಶನ್ಸು 100 ಮಾರ್ಕ್ಸು, ಒಂದು ಕ್ವಶನ್ಗೆ 2 ಮಾರ್ಕ್ಸ್ಗಳು ಏನಿರ್ತಾವೆ. ಅದರೊಳಗಡೆ ಸೆಕ್ಷನ್ ವೈಸ್ ಇರ್ತಾವೆ. ಸೊ ನೋಡ್ಕೊಡ್ರಿ, ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಅಂತ ಕೇಳ್ತಾರ. ಅದರಲ್ಲಿ ಭಾರತ ಇತಿಹಾಸ, ಸಾಂಸ್ಕೃತಿಕ ಮತ್ತು ಭೌಗೋಳಿಕತೆ, ಪ್ರಚಲಿತ ವಿದ್ಯಮಾನಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ಭಾರತದ ಸಂವಿಧಾನ ಮತ್ತು ಪ್ರಮುಖ ವ್ಯಕ್ತಿಗಳು, ಕ್ರೀಡೆ ಮತ್ತು ಪ್ರಶಸ್ತಿಗಳು, ಈ ತರದ ಜನರಲ್ ನಾಲೆಜ್ ಅಲ್ಲಿ ಕ್ವಶನ್ಸ್ ಕೇಳ್ತಾರ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ 10ನೇ ತರಗತಿಯನ್ನು ಏನು ಸ್ಟಡಿ ಮಾಡಿರ್ತಾರಲ್ಲ ಅದನ್ನೇ ಕ್ವಶನ್ಸ್ ಕೇಳಿರ್ತಾರ. ಆಹಾರ ಮತ್ತು ಪೋಷಣೆ, ರೋಗಗಳು ಮತ್ತು ಅವುಗಳ ತಡೆಗಟ್ಟುವಿಕೆ, ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರ. ಭಾರತದ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು, ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರ. ನೆಕ್ಸ್ಟ್ ಗಣಿತದಲ್ಲಿ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ
ಸಂಖ್ಯಾ ಪದ್ಧತಿ, ಸರಳ ಬಡ್ಡಿ, ಶೇಕಡಾವಾರು, ಅನುಪಾತ, ನೆಕ್ಸ್ಟ್ ಲಾಭ ಮತ್ತು ನಷ್ಟ, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರ. ಅದಾದ್ಮೇಲೆ ಗಣಿತ ಆದ್ಮೇಲೆ ನೆಕ್ಸ್ಟ್ ಬೀಜಗಣಿತ, ಅಲ್ಜಿಬ್ರಾ, ರೇಖಾಗಣಿತ, ಜಿಯೋಮೆಟ್ರಿ ಮತ್ತು ಟ್ರಿಗ್ನೋಮೆಟ್ರಿ ಇದ್ರ ಬಗ್ಗೆ ನಿಮ್ಗೆ ಮೂಲ ಅಂಕಿಗಣಿತ ಕಾರ್ಯಗಳು ಅಂತ ಹೇಳಿ ಮ್ಯಾಥ್ಸ್ ನಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೀವು ಟಫ್ ಅಂತ ಯಾವುದೋ ಅನ್ಕೊಳ್ಕೋಬೇಡ್ರಿ, ಅಷ್ಟು ಅಗ್ನಿವೀರದಲ್ಲಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇರ್ತಾವೆ, ಬಟ್ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಅಂದ್ರೆ ತಾರ್ಕಿಕ ಸಾಮರ್ಥ್ಯ. ಲಾಜಿಕಲ್ ರೀಸನಿಂಗ್ನಲ್ಲಿ ಟೋಟಲಿ ನೀವು ಎಲ್ಲರೂ ಕೂಡ ಪಾಸ್ ಆಗ್ತೀರಿ, ಎಲ್ಲರೂ ಕೂಡ ಬಿಡಿಸ್ತೀರಿ. ಕೇವಲ 5 ಕ್ವಶನ್ಸ್ಗಳು ಮಾತ್ರ ಇರ್ತಾವೆ. ಮೂಲ ತರ್ಕ, ಕೋಡಿಂಗ್, ಡಿಕೋಡಿಂಗ್, ಸರಣಿ ಪೂರ್ಣಗೊಳಿಸುವಿಕೆ ಮತ್ತು ಸಂಬಂಧಗಳು, ಬ್ಲಡ್ ರಿಲೇಷನ್, ಈ ತರದ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಸಿಲೆಬಸ್ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಸಿಲೆಬಸ್ ಅನ್ನು ನೋಡ್ಕೊಡ್ರಿ. ಅದು ನಮ್ಮ ಕನ್ನಡ ಎಕ್ಸಾಮ್, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ. ಸೈನ್ಸ್ 15 ಕ್ವಶನ್ಸ್, ನೆಕ್ಸ್ಟ್ ಅದ್ರ ಜೊತೆಗೆ ಮ್ಯಾಥ್ಸ್ 15 ಕ್ವಶನ್ಸ್, ನೆಕ್ಸ್ಟ್ ನಿಮ್ಗೆ GK 15 ಕ್ವಶನ್ಸ್, ರೀಸನಿಂಗ್ 5 ಕ್ವಶನ್ಸ್ ಇರ್ತಾವೆ. ಟೋಟಲಿ 50 ಕ್ವಶನ್ಸ್ಗಳು ಇರ್ತಾವೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಸಿಸ್ಟರ್ಸ್, ನಾನು ಹೇಳ್ತಾ ಇದ್ದೀನಿ. ಸೊ ಮಹಿಳೆಯರ ಕಾಂಪಿಟೇಷನ್ ಇದೆ ಸರ್, ಮಹಿಳೆಯರಿಗೆ ಆಗೋದಿಲ್ಲ ಸೈನ್ಯಕ್ಕೆ ಸೇರೋದು ಅಂತ ಹೇಳಿ ಯಾರು ಕೂಡ ಅನ್ಕೊಳ್ಕೋಬೇಡ್ರಿ. ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಿ, 100% ಪಾಸ್ ಆಗ್ತೀರಿ. ಸೊ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆದಮೇಲೆ ಲಿಸ್ಟ್ ಬಿಡ್ತಾರೆ. ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥದ್ದನ್ನ ಏನಪ್ಪಾ ಅಂತಾರೆ, ನೆಕ್ಸ್ಟ್ ನೋಡ್ಕೊಡ್ರಿ, ಫಿಸಿಕಲ್ ಇರ್ತದೆ. ಫಿಸಿಕಲ್ PET, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿ ನಿಮ್ಗೆ ಎಷ್ಟು ಅಂದರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 400 ಟ್ರ್ಯಾಕ್ ಅನ್ನ ನೀವು 4 ರೌಂಡ್ ಅನ್ನು ಓಡಬೇಕು. ಬಾಯ್ಸ್ಗೆ ಯಾವ ಥರ ರನ್ನಿಂಗ್ ಇರ್ತಲ್ಲ, ನಿಮಗೂ ಕೂಡ ಅದೇ ಥರನಾಗಿ ರನ್ನಿಂಗ್ ಇರುತ್ತೆ. ಬಟ್ ನಿಮ್ಗೆ ಜಾಸ್ತಿ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಜಾಸ್ತಿ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನೋಡ್ಕೊಡ್ರಿ, ನಿಮ್ಗೆ 8 ನಿಮಿಷದ ಹೊರಗಡೆ ರನ್ನಿಂಗ್ ಅನ್ನ ಓಡೋಕೆ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 8 ನಿಮಿಷದ ಹೊರಗಡೆ. ಇಲ್ಲಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅಂತ ಮಾತ್ರ ಮಾಡಿದಾರೆ. ಅಗ್ನಿವೀರ್ ಬಾಯ್ಸ್ಗೆ 4 ಗ್ರೂಪ್ಗಳನ್ನ ಮಾಡಿದಾರೆ, ಗರ್ಲ್ಸ್ಗೆ 2 ಗ್ರೂಪ್ಗಳನ್ನ ಮಾಡಿದಾರೆ. ಫಸ್ಟ್ ಗ್ರೂಪ್ ನೋಡ್ಕೊಡ್ರಿ, 7 ನಿಮಿಷ 30 ಸೆಕೆಂಡ್ದಲ್ಲಿ ನೀವೇನಾದ್ರೂ ಓಡಿದ್ರಿಯಪ್ಪ ಅಂದ್ರೆ, 7 ನಿಮಿಷ 30 ಸೆಕೆಂಡ್ ಅಲ್ಲಿ ಓಡಿದ್ರಪ್ಪ ಅಂದ್ರೆ ನೀವು ಫಸ್ಟ್ ಗ್ರೂಪ್ ಆಗ್ತೀರಾ. 7 ನಿಮಿಷ 31 ಸೆಕೆಂಡ್ ಅಂತ ಹಿಡಿದು 8 ನಿಮಿಷದ ಹೊರಗಡೆ ಏನಾದ್ರು ಓಡಿದ್ರಪ್ಪ ಅಂದ್ರೆ ಗ್ರೂಪ್ ಸೆಕೆಂಡಿಗೆ ಬರ್ತದೆ, ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತದ. ನೆಕ್ಸ್ಟ್ ರನ್ನಿಂಗ್ ಆದ್ಮೇಲೆ ನಿಮ್ ಹೈಟ್ ನೋಡ್ಕೊಡ್ರಿ, 162 ಸೆಂಟಿಮೀಟರ್ ಮಹಿಳೆಯರಿಗೆ ಇರ್ತದೆ. ಎಷ್ಟು? 162 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಇರ್ತದ. ಸೊ ಗೊತ್ತಾಯ್ತಾ? ಸೊ ಹೈಟ್ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಐತೆ ಅನ್ಕೊಳ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಸೊ ವೇಟ್ ಗಿಟ್ ಎಲ್ಲ ನಿಮ್ದು ನಾರ್ಮಲ್ ಆಗಿ ತೊಗೊಳ್ತಾರ. ವೇಟ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ. ಟಾರ್ಗೆಟ್ ಏನು? ಫಸ್ಟ್ ಆಫ್ ಆಲ್ ಎಕ್ಸಾಮ್ ಟಾರ್ಗೆಟ್ ಮಾಡ್ರಿ. ಎಕ್ಸಾಮ್ ಮತ್ತು ರನ್ನಿಂಗ್ ಬಗ್ಗೆ ಗಮನ ವಹಿಸ್ರಿ. ಪಕ್ಕ ಈ ಸರಿ WMP ನೀವು ಕೂಡ ಸೈನ್ಯಕ್ಕೆ ಸೇರಿಕೊಳ್ತೀರಿ. ಏನಾದರೂ ಡೌಟ್ ಇದ್ರೆ, WMP ಬಗ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 250 ರೂಪಾಯಿ ಮಾತ್ರ ಇರ್ತೈತಿ. ನಿಮ್ಗೆ ಟ್ರೇಡ್ಮನ್ ಅಂತ ಇರೋದಿಲ್ಲ. WMP ವುಮನ್ ಮಿಲಿಟರಿ ಪೊಲೀಸ್ GD ಜನರಲ್ ಡ್ಯೂಟಿ ಅಂತ ಮಾತ್ರ ಇರ್ತೈತಿ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸ್ಟಾರ್ಟ್ ಆಗಿದೆ, ಇವತ್ತಾಗಲ್ಲ ಅಂದ್ರೆ ನಾಳೆ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ನಿಮ್ಮದೇ ಆಗಿರ್ತಕ್ಕಂಥ ಜಿಮೇಲ್ ID, ನಿಮ್ಮದೇ ಆಗಿರ್ತಕ್ಕಂಥ ಫೋನ್ ನಂಬರ್ ಅನ್ನ ಕೊಟ್ಬಿಟ್ಟು ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಸೊ ನೀವು ಏನಾದರೂ ಈ WMP ವುಮನ್ ಮಿಲಿಟರಿ ಪೊಲೀಸ್ಗೆ ಕೋಚಿಂಗ್ ಅನ್ನ ಬೇಕಾಗಿತ್ತು, ನೀವು ಕೂಡ ತರಬೇತಿಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಆಲ್ರೆಡಿ ನಮ್ಮ ಹತ್ರ ಸಾಕಷ್ಟು ಮಹಿಳೆಯರು ಕೂಡ ಈಗ ಕೋಚಿಂಗ್ ಅನ್ನು ತಗೊಳ್ತಾ ಇದ್ದಾರೆ. ಫಸ್ಟ್ ಬ್ಯಾಚ್ ನಲ್ಲಿ ಸೆಕೆಂಡ್ ಬ್ಯಾಚ್ಗೆ ಬರಬೇಕು ಅನ್ಕೊಂಡಿದ್ರೆ ಮಾರ್ಚ್ 10ರಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಇವಾಗ ಏನೈತಲ್ಲ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ಸಪ್ರೇಟ್ ಆಗಿರ್ತಕ್ಕಂಥ ಮಹಿಳೆಯರಿಗೆ ಸೇಫ್ಟಿ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ನಿಮ್ಗೆ ಡೈಲಿ ಕ್ಲಾಸಸ್ಗಳು 4 to 6 ಅವರ್ ಕ್ಲಾಸಸ್ಗಳ ಕಂಡಕ್ಟ್ ಮಾಡ್ತೀವಿ. ವೀಕ್ಲಿ ಟೆಸ್ಟ್ ಕೂಡ ಇರ್ತೈತಿ, ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತೈತಿ. ಅದ್ರ ಜೊತೆಗೆ ಪ್ರತಿಯೊಂದು ಸ್ಪೆಸಿಲಿಟಿ ನೀವು ಅಗ್ನಿವೀರರಾಗೋಕೆ ಏನೆಲ್ಲ ಬೇಕಾಗುತ್ತಲ್ಲ ಸೊ ಅದೆಲ್ಲನೂ ಕೂಡ ನಾವು ಕೊಡ್ತಾ ಇದೀವಿ. ನೀವು ಬಂದು ಜಾಯಿನ್ ಆಗಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಡ್ರಿ. ಇದು 100 ಮೆಂಬರ್ಸ್ಗೆ ಮಾತ್ರ ಇರ್ತೈತಿ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಾದರೂ ನಿಮ್ಮ ಸಿಸ್ಟರ್ ಯಾರಾದರೂ ಇದ್ರೆ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಅವ್ರಿಗೆ ಕೂಡ ತಪ್ಪದೇನೆ ಈ ಮಾಹಿತಿಯನ್ನು ಶೇರ್ ಮಾಡಿರಿ. ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಯೂಸ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರೆಯಕ್ಕೆ ಹೋಗ್ಬಿಟ್ಟು ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ನೀವು ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ WMPಗೆ ಅಪ್ಲಿಕೇಶನ್ ಆಗ್ತಿಲ್ಲ, ಸೊ ಪ್ರತಿಯೊಂದು ವಿದ್ಯಾರ್ಥಿನಿ WMP ಅಂತ ಹೇಳಿಸಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ. ಸೊ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ವಿದ್ಯಾರ್ಥಿನಿಯರು ಈ ಸರಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ WMP ಅಂತ ಹೇಳಿಸಿಂದ ನಮಗೂ ಕೂಡ ಗೊತ್ತಾಗುತ್ತೆ. ಕಮೆಂಟ್ ಓದುವಂಥ ವಿದ್ಯಾರ್ಥಿನಿಯರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.